ಇವತ್ತು ಏನು ಸುಮಾರು 38 ಜನ ಕವನಗಳನ್ನು ವಾಚನ ಮಾಡಿದಿರಿ, ಬಹಳ ಚೆನ್ನಾಗಿ ಮಾಡಿದಿರಿ. ಅದರಲ್ಲೂ ಸಾಮ್ಯತೆಯಾಗಿ ಶಿಕ್ಷಕರ ದಿನಾಚರಣೆ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೆಚ್ಚಿನ ಸುಮಾರು 90% ಜನ ಅದರ ಬಗ್ಗೆ ಬರೆದಿದ್ದೀರ. ಎಲ್ಲವೂ ಕೂಡ ಒಬ್ಬರಿಗಿನ್ನ ಒಬ್ಬರು ಉತ್ತಮವಾಗಿ ಪದಪುಂಜಗಳನ್ನು ಜೋಡಿಸಿ ಬರೆದಿದ್ದೀರ. ಚೆನ್ನಾಗಿತ್ತು. ನಿಮ್ಮ ಮನಸ್ಸಿನ ಆಳದ ಏನು ಕಲ್ಪನೆ ಇದೆ ಅದನ್ನು ವಿವರಕ್ಕೆ ಕೊಟ್ಟಿದ್ದೀರ ಅಂತ ಹೇಳ್ತಾ, ನಾನು ವೈಯಕ್ತಿಕವಾಗಿ ವಿಮರ್ಶೆ ಮಾಡಬೇಕು ಅಂತ ಇದ್ದೆ, ಆದರೆ ಸಮಯದ ಅಭಾವದಿಂದ ಒಟ್ಟಾರೆ ಎಲ್ಲರೂ ಕೂಡ ಉತ್ತಮವಾಗಿ ಪ್ರಸ್ತುತಪಡಿಸಿದ್ದೀರಿ ಅಂತ ಹೇಳ್ತಾ ನನ್ನದೇ ಆದ ಒಂದು ಕವನವನ್ನು ವಾಚನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೂ ಹೆಚ್ಚಾಗಿ ಏನು ನನಗೆ ನರಸೀಪುರ ತಾಲೂಕು ನನಗೆ ತವರು ತಾಲೂಕು ಅಂತ ಹೇಳ್ತೀನಿ. ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಅಧ್ಯಕ್ಷರಾದ ಬಸವರಾಜ್ ಅವರು ಮತ್ತು ಆ ಸಮಿತಿಯ ಎಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ಕವನವನ್ನು ವಾಚನ ಮಾಡ್ತೀನಿ. ಇದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಗಲೇ ಹೇಳಿದರು, ಅದರಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು. ನಮ್ಮವ್ವ ಶೀರ್ಷಿಕೆ ನಮ್ಮವ್ವ. ಮನದಾಳದಲ್ಲಿ ಹುದುಗಿರುವ ಒಡಲ ನೋವಿನ ಮಾತುಗಳ ಅವ್ವನಲ್ಲಿ ಹೇಳಿಕೊಂಡಿದ್ದು ಇನ್ನೂ ಮುಗಿದಿರಲಿಲ್ಲ. ಮಿತಭಾಷಿಣಿ ಅವ್ವ ಮನದಲ್ಲಿದ್ದುದು ಏಕೋ ಗೊತ್ತಿಲ್ಲ. ಮಿತಭಾಷಿಣಿ ಅವ್ವ ಮೌನದಲ್ಲಿದ್ದುದು ಏಕೋ ಗೊತ್ತಿಲ್ಲ. ಮೀಟಿದ ತಂತಿಯ ಇಂಪಾದ ನಾದದಂತೆ ಹೇಳಿದಳು ನನ್ನವ್ವ. ಮೀಟಿದ ತಂತಿಯ ನಾದದಂತೆ ಇಂಪಾಗಿ ಹೇಳಿದಳು ನನ್ನವ್ವ. ಮುಂದಿನ ದಿನಗಳಲ್ಲಿ ನಿನ್ನೀ ಜೀವನ ಹೇಗೋ ಏನು ನುಡಿಯಲಾರದೆ ಮೂಕಳಾದಲು ಏಕೋ ಗೊತ್ತಿಲ್ಲ ನನ್ನವ್ವ. ಮೃದು ಮನಸ್ಸಿನ ನನ್ನವ್ವ ಮನದೊಳಗೆ ಸೂಸುತ್ತಾ ಮೆಲುದನಿಯಳಿ ಹೇಳಿದಳು, ಮಕ್ಕಳಲ್ಲಿ ವಾಂಚಲ್ಯ ಬೇಡ. ಮೆಲುದನಿಯಲ್ಲಿ ಹೇಳಿದಳು, ಮಕ್ಕಳಲ್ಲಿ ವಾಂಚಲ್ಯ ಬೇಡ. ಮುನ್ನಡೆವಿ ನೀ ಮಕ್ಕಳು ತಿರಸ್ಕರಿಸುವರು ಅಂದಳು ಏಕೋ ಗೊತ್ತಿಲ್ಲ. ನೋವಿನಲ್ಲಿ ಹೇಳಿದಳು, ಮೊಮ್ಮಕ್ಕಳ ನಾನು ಒಪ್ಪಲ್ಲೇ. ಮೊಗ್ಗಿನಂತಿಹುದು ನಿನ್ನೀ ಮನಸ್ಸು, ಮುಂದೆ ಹಣ್ಣಲೆಯಾಗುವುದು. ಮಕ್ಕಳ ಮಾತ ಕೇಳಬೇಡ ಅಂದಳು ಯಾಕೋ ಗೊತ್ತಿಲ್ಲ. ಮೌನದಿ ಅಂದುಕೊಂಡೆನೋ ಅವ್ವನ ಮಾತು ಏಕೆ ಈ ರೀತಿ. ಮೌನದಿ ಅಂದುಕೊಂಡೆನೋ ಅವ್ವನ ಮಾತು ಏಕೆ ಈ ರೀತಿ. ಮಂಥನವಾಯಿತು ಬುದ್ಧಿಗೆ ಕೆಲಸ ಕೊಟ್ಟು ನೋಡಿದೆ. ಈಗ ಗೊತ್ತಾಯ್ತು, ಆಸ್ತಿಗಾಗಿ ಮಕ್ಕಳು ಬಾಂಧವ್ಯಕ್ಕಾಗಿ ಅಲ್ಲ. ಇದು ನನ್ನ ಕವನದ ವಿಶೇಷ. ನಮಸ್ಕಾರ. ಅಕ್ಷರ ಕಲಿಸಿದ ದಾತೆ ಸಾವಿತ್ರಿಬಾ ಫುಲೆ. ಅಂದು ಅಕ್ಷರ ಕಲಿಸಿದ ದಾತೆ ಸಾವಿತ್ರಿಬಾ ಫುಲೆ. ಇಂದು ಅಕ್ಷರವಿಲ್ಲದೆ ಬರುತ್ತಿದೆ ಬರೀ ಮೊಬೈಲ್ಗಳು. ಬೇಕಿದೆ ಉತ್ತಮ ಶಿಕ್ಷಕರು ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಬದುಕಲಿ. ಶಿಕ್ಷಕರೆಂದರೆ ಬರೀ ಶಿಕ್ಷಣವಲ್ಲ, ಶಿಕ್ಷಕರೆಂದರೆ ಬರೀ ಶಿಕ್ಷಕರಲ್ಲ, ಅವರೇ ನಿಜವಾದ ದೇಶದ ಶಿಲ್ಪಿಗಳು. ಅವರೇ ನಿಜವಾದ ದೇಶದ ಶಿಲ್ಪಿಗಳು. ಸರ್ಕಾರಿ ಶಿಕ್ಷಕರ ಅನುದಾನವೇನೋ ದುಪ್ಪಟ್ಟು, ಸರ್ಕಾರಿ ಶಿಕ್ಷಕರ ಅನುದಾನವೇನೋ ದುಪ್ಪಟ್ಟು. ಖಾಸಗಿ ಶಿಕ್ಷಕರ ಪಾಡು ಕೇಳುವರ್ಯಾರು? ಖಾಸಗಿ ಶಿಕ್ಷಕರ ಪಾಡು ಕೇಳುವರಾರು? ಬರಲಿ ಮುಖ್ಯವಾಹಿನಿಗೆ ಮಂಗಳಮುಖಿಯರು. ಸಮಾನತೆ ಸಿಗಬೇಕಾಗಿದೆ ಶಿಕ್ಷಕರಾಗಿ. ಬರಲಿ ಮುಖ್ಯವಾಹಿನಿಗೆ ಮಂಗಳಮುಖಿಯವರು. ಸಮಾನತೆ ಸಿಗಬೇಕಾಗಿದೆ ಶಿಕ್ಷಕರಾಗಿ. ಬರಲಿ ಮುಂದೊಂದು ದಿನ ಮಂಗಲಮುಖಿ ಶಿಕ್ಷಕರಾಗಿ. ಥ್ಯಾಂಕ್ ಯು. ಧನ್ಯವಾದಗಳು. ಇವರು ಸಕಲ ಶಾಸ್ತ್ರ ಸಾಹಿತ್ಯ ಪಂಡಿತರು. ಸಕಲ ಸಾಹಿತ್ಯ ಪಂಡಿತರು. ದೊರೆಗಳೇ, ಇವರು ನಾಟ್ಯ ವಿದೂತ ಸಂಗೀತ ಶಾಸ್ತ್ರ ಪಂಡಿತರು. ಮಹಾರಾಜರೇ, 8ನೇವರಾಗಿ ಇವರೇ ಸಕಲ ರಾಜಕೀಯ ಶಾಸ್ತ್ರ ಪಂಡಿತರು. ಮಹಾರಾಜರೇ, ಇವರೇ ನೋಡಿ ನಮ್ಮ ಆಸ್ಥಾನದ ಸಕಲ ಶಾಸ್ತ್ರ ರಾಜಕೀಯ ಶಾಸ್ತ್ರ ಪಂಡಿತರು. ಮಹಾರಾಜರು ಹೇಳುತ್ತಿದ್ದಾರೆ, ಭಲೆ ಭಲೆ, ಈ ಪಂಡಿತರೆಲ್ಲರೂ ನಾಡಿನ ಏಳಿಗೆಗಾಗಿಯೇ ಶ್ರಮಿಸುವ ಶಕ್ತಿ ಇದೆ, ಇವರೆಲ್ಲರಿಗೂ ಇದೆ. ಆದರೆ ಈ ಪಂಡಿತರೆಲ್ಲರೂ
ಪಾಂಡಿತೋತ್ತಮರಾಗಿ ಪಡೆದಿದ್ದು ಯಾರಿಂದ ಕೇಳಿದರು ಮಹಾರಾಜರು ಮಂತ್ರಿ ಮಹೋದಯರನ್ನು. ಮಂತ್ರಿಗಳು ಹೇಳಿದರು, ಮಹಾರಾಜರೇ, ಇವರೇ ನೋಡಿ ಸಕಲ ಶಾಸ್ತ್ರಗಳ ಪಾಂಡಿತ್ಯ ಜ್ಞಾನಕ್ಕೆ ಶಿಕ್ಷಣ ನೀಡಿದವರು. ಇವರೇ ನೋಡಿ ಸಕಲ ಶಾಸ್ತ್ರಗಳ ಪಾಂಡಿತ್ಯ ಜ್ಞಾನಕ್ಕೆ ಶಿಕ್ಷಣ ನೀಡಿದವರು. ನಮ್ಮ ಗುರುಕುಲದ ಪ್ರಾಥಮಿಕ ಶಾಲಾ ಶಿಕ್ಷಕರು. ಇವರೇ ನೋಡಿ ಅವ್ವನಂತೆ ಅಕ್ಷರ ಜ್ಞಾನ ಕೊಟ್ಟ ಗುರುಗಳು. ಇವರೇ ನೋಡಿ ನನ್ನವ್ವನಂತೆ ಅಕ್ಷರ ಜ್ಞಾನ ಕೊಟ್ಟ ಗುರುಗಳು. ಹೌದು, ಎಲ್ಲ ಜ್ಞಾನಕ್ಕೂ ಮಿಗಿಲಾಗಿ ಮುಗಿಲೆತ್ತರದ ಅಕ್ಷರ ಜ್ಞಾನವೇ ದೊಡ್ಡದು. ಎಲ್ಲ ಜ್ಞಾನಕ್ಕೂ ಮಿಗಿಲಾಗಿ ಮುಗಿಲೆತ್ತರದ ಅಕ್ಷರ ಜ್ಞಾನವೇ ದೊಡ್ಡದು. ಅದಕ್ಕಾಗಿ ಮಹಾರಾಜರ ಅರಮನೆ ಒಡ್ಡೋಲಗದ ಸಮ್ಮುಖದಲ್ಲಿ ಕೊಡಮಾಡಿದ್ದಾರೆ ಶಿಕ್ಷಕರಿಗೆ. ಶಿಕ್ಷಕ ಭಾಜನರಾದರು ಶಿಕ್ಷಕ ರತ್ನ ಪ್ರಶಸ್ತಿಯ ಕಿರೀಟಗರಿಗೆ. ಇಂದು ಶಿಕ್ಷಕ ರತ್ನ ಪ್ರಶಸ್ತಿಯ ಕಿರೀಟಗರಿಗೆ ಪಾಂಡಿತ್ಯ ಸಾಧನಾ ಶಿಖರವೇರಲು ಜ್ಞಾನದ ದಾರಿಗೆ ಬೆಳಕು ಕೊಟ್ಟವರು ಪ್ರಾಥಮಿಕ ಶಾಲಾ ಶಿಕ್ಷಕರು. ಅವರು ಕೊಟ್ಟ ಆಯಿಂದ ಕ್ಷಾವರೆಗಿನ ಅಕ್ಷರಗಳು ನಮ್ಮೆಲ್ಲರ ಜೀವ ನರನಾಡಿಗಳಲ್ಲಿ ರಕ್ತ ಸಂಚಾರವಾಗಿ ಅಭಿನಮನಗಳಂತೆ ಹರಿದು ಜ್ಞಾನ ಶಿಖರದ ಮಟ್ಟಕ್ಕೇರಿ ಆಗಸದಲ್ಲೂ ಭೂಮಿಯಲ್ಲೂ ಸರ್ವರಲ್ಲೂ ಮಾನ್ಯತವಾಗಿದೆ. ಅದಕ್ಕಾಗಿ ಕೊಡಮಾಡಿದೆ ಸಾಂಸದ ಕೊಲಾ ತಂಡಕ್ಕೆ ಶರಣಾರ್ಥಿ. ಧನ್ಯವಾದಗಳು ಅವಕಾಶಕ್ಕಾಗಿ. MD ರಾಜೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಜ್ಞಾನವಂತರಿಗೆ ಪ್ರಜ್ಞಾವಂತರು ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸಿದೊಟ್ಟಿಗೆ ಇವತ್ತಿನ ಒಂದು ಕವಿತಾ ವಾಚನ ಮಾಡಲಿಕ್ಕೆ ನನ್ನನ್ನು ಆಹ್ವಾನ ಮಾಡಿರ್ತಕ್ಕಂಥ ನನ್ನವ ಸಾಂಸ್ಕೃತಿಕ ಕಲಾ ತಂಡಕ್ಕೆ ನಮ್ಮ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ನಂಜನಗೂಡು. ನನ್ನ ಕವಿತೆಯ ಶೀರ್ಷಿಕೆ ನನ್ನವ್ವ. ನನ್ನವ್ವ ಇನ್ನೂ ಋತುಮತಿಯಾಗದ ಪುಟ್ಟ ಹುಡುಗಿ. ಆದರೂ ಕಟ್ಟುಮಸ್ತಾಗಿ ಬೆಳೆದ ಬೆಡಗಿ. ತಂದೆ ತಾಯಿ ಅಜ್ಜ ಅಜ್ಜಿ ಹಿರಿಯರ ಮಾತಿಗೆ ತಲೆಬಾಗಿ ತಾಳಿಗೆ ಕೊರಳೊಡ್ಡಿದ ನತದೃಷ್ಟೆ. ನನ್ನವ್ವ ಏನನ್ನೂ ಅರಿಯದ ವಯಸ್ಸಿನಲ್ಲಿ ಮದುವೆಯಾದಾಕೆ. ಅಣ್ಣ ತಮ್ಮ ತಂಗಿಯರೊಂದಿಗೆ ಪುಟ್ಟ ಗೊಂಬೆ ಹಿಡಿದು ಆಟವಾಡಬೇಕಿದ್ದಾಕೆ ಇಂದು ದೊಡ್ಡ ಬಳಗದ ಸಾಗರದಲ್ಲಿ ಪಯಣ ಆರಂಭಿಸಿದವಳು. ಬೆಟ್ಟದಂತಹ ಮನೆಗೆಲಸವನ್ನಾಕೆ ಗೈದಾಕೆ. ವಾರಗಿತ್ತಿ ಬರುವ ತನಕ ಊಟಕ್ಕೂ ಕೂರದಾಕೆ ಯಾವ ಸಿಂಗಾರ ಕಾಣದ ಮೊಗದವಳು ನನ್ನವ್ವ. ತನ್ನ ತವರು ಮನೆಯಲ್ಲಿ ರಾಜ್ಯಭಾರ ನಡೆಸಿದಾಕೆ ಇಂದು ಗಂಡನ ಮನೆಗೆ ಬಂದು ಮಾವ ಅತ್ತೆ ಬಾವ ಅತ್ತಿಗೆ ಎಲ್ಲರಿಗೂ ಗಡಗಡನೆ ನಡುಗಿ ಮನೆಗೆಲಸವನ್ನ ಮಾಡುತ್ತಿದ್ದಾಕೆ. ಇನ್ನು 15ರ ಅರೆಯದ ಪ್ರಾಯದವಳು ಚಿನ್ನದಂತ ಹುಡುಗಿ ನನ್ನವ್ವ. ಕುಡುಕ ಗಂಡನ ಜೊತೆಗೆ ಸಂಸಾರ ಕಟ್ಟಿಕೊಂಡು ದನ ಕರುಗಳೊಂದಿಗೆ ಮನೆಗೆಲಸವನ್ನೆಲ್ಲ ಹೇಗಿ ಜೀವ ಹಿಂಡಿ ಹಿಪ್ಪೆಯಾಗುವಂತೆ ಮದುವೆಯಾದ 3 ವರ್ಷದ ಬಳಿಕೆ ಬಸುರಾದ ಪುಟ್ಟ ಹುಡುಗಿ ನನ್ನವ್ವ. ಪುಟ್ಟ ಹುಡುಗಿಯ ಮತ್ತೊಂದು ಜೀವಕ್ಕೆ ಜನ್ಮ ನೀಡಿದ ದೇವತೆ ನನ್ನವ್ವ. ಮುಗಿದು ಹೋಯಿತು ಇವಳ ಮುತ್ತೈದೆತನ. 30ರ ವಯಸ್ಸಿಗೆ ವಿಧವೆಯಾದವಳು. 30ರ ವಯಸ್ಸಿಗೆ ವಿಧವೆಯಾದವಳು ಯಾವ ಸುಖ ಕಾಣದ ಹೆಣ್ಣಿವಳು. ಇಂದು ಈ ಸಮಾಜದೊಳಗೆ ಬಾಳ್ವೆ ನಡೆಸಲು 4 ಜನರ ಮೆಚ್ಚು ಹಾಗೆ ಬೆಳೆದು ತನ್ನೊಡಲಿನ ಕಷ್ಟವನ್ನೆಲ್ಲ ನುಂಗಿಕೊಂಡು ತನ್ನ 3 ಕುಡಿಗಳ ಕಟ್ಟಿಕೊಂಡು ಜೀವ ಸಾಗಿಸಿ ಮನೆ ಮಠ ಕಟ್ಟುಕೊಂಡ ಬೆಡಗಿ ನನ್ನವ್ವ.
ದೇವತೆ ನನ್ನವ್ವ. ಧನ್ಯವಾದಗಳು. ತೇಜಸ್ವಿನಿ ನಂಜನಗೂಡು ಇವರಿಗೆ ಧನ್ಯವಾದಗಳು. ಈಗ ಪಿ ಕಾತ್ಯಾಯಿನಿ ಕೊಳ್ಳೇಗಾಲ, ನಂತರ ಅಲಮೇಲಮ್ಮ ಮರಿಗೌಡ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ತ್ರಿಮೂರ್ತಿ ಸ್ವರೂಪ. ತ್ರಿಮೂರ್ತಿ ಸ್ವರೂಪ. ಶಿಕ್ಷಕರಲ್ಲಿದೆ ಅಮ್ಮನ ಮುನಿಸು, ಗುರುಗಳಲ್ಲಿದೆ ಅಪ್ಪನ ಬಿರುಸು. ಶಿಕ್ಷಕರಲ್ಲಿದೆ ಅಮ್ಮನ ಮುನಿಸು, ಗುರುಗಳಲ್ಲಿದೆ ಅಪ್ಪನ ಬಿರುಸು. ನೊಂದ ಮಕ್ಕಳ ಸನಿಹಕ್ಕೆ ಕರೆಯುತ್ತಾ ಸಂತೈಸುವ ಪರಿ ತುಂಬಾ ಸೊಗಸು. ನೊಂದ ಮಕ್ಕಳ ಸನಿಹಕ್ಕೆ ಕರೆಯುತ್ತಾ ಸಂತೈಸುವ ಪರಿ ತುಂಬ ಸೊಗಸು. ಪ್ರಾರ್ಥನೆ ಮಾಡದೆ ಪಾಠವ ಹೇಳರು, ಗಲಾಟೆ ಮಾಡಲು ಹೊರಗೆ ನಡೆವರು. ಶಿಷ್ಯರ ಮನಸ್ಸನ್ನು ಚಂದದೆ ಬಲ್ಲರು, ಸರಿ ಮಾರ್ಗದಲ್ಲಿ ಕೈ ಹಿಡಿದು ಬರುವರು. ಬಾಯಿ ಪಾಠವ ನಿತ್ಯವೂ ಹೇಳಿಸಿ, ಬಾಯಿ ಪಾಠವ ನಿತ್ಯವೂ ಹೇಳಿಸಿ, ಮುಖ್ಯ ವಿಷಯಗಳ ಮನನ ಮಾಡಿಸಿ, ತಪ್ಪು ಮಾಡಲು ಬಸ್ಕಿಯ ಹೊಡೆಸುತ್ತಾ, ತಪ್ಪು ಮಾಡಲು ಬಸ್ಕಿಯ ಹೊಡೆಸುತ್ತಾ, ಕೋಪವು ಬಂದರೆ ಕಿವಿಗಳ ಹಿಂಡುತ್ತಾ. ಶಿಕ್ಷಕರಲ್ಲಿದೆ ಅಮ್ಮನ ಮುನಿಸು, ಗುರುಗಳಲ್ಲಿದೆ ಅಪ್ಪನ ಬಿರುಸು. ಗುಂಪಲ್ಲಿ ಓದಲು ಆಸಕ್ತಿ ಮೂಡಿಸಿ, ಮನದಲ್ಲಿ ತುಂಬಿದ ಜಡತೆಯ ಓಡಿಸಿ, ಮಕ್ಕಳ ಜೊತೆಗೆ ತಾವೂ ಶ್ರಮಿಸುತ್ತಾ, ವ್ಯಾಸಂಗದಿ ಆಸಕ್ತಿ ತುಡಿಸುತ್ತಾ ಸತತ. ಶಿಕ್ಷಕರಲ್ಲಿದೆ ಅಮ್ಮನ ಮುನಿಸು, ಗುರುಗಳಲ್ಲಿದೆ ಅಪ್ಪನ ಬಿರುಸು. ಗುರುಗಳ ಕಂಡೊಡೆ ಕರಗಳ ಮುಗಿಯಿರಿ, ಗುರುಗಳ ಕಂಡೊಡೆ ಕರಗಳ ಮುಗಿಯಿರಿ. ಭಯ ಭಕ್ತಿಯಲ್ಲಿ ವಿದ್ಯೆಯ ಕಲಿಯಿರಿ, ಭಯ ಭಕ್ತಿಯಲ್ಲಿ ವಿದ್ಯೆಯ ಕಲಿಯಿರಿ. ತ್ರಿಮೂರ್ತಿಗಳು ಅಡಗಿಹರು ಇವರಲ್ಲಿ, ಸನ್ಮಾರ್ಗ ತೋರುವ ಶಿಕ್ಷಕರ ಗೌರವಿಸಿ, ಸನ್ಮಾರ್ಗ ತೋರುವ ಶಿಕ್ಷಕರ ಗೌರವಿಸಿ. ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಕವನ ಓದೋರ್ಗೆಲ್ಲ ನಿಮ್ಮ ಚಪ್ಪಾಳೆ ಒಂದು ಪ್ರೋತ್ಸಾಹ ಕೊಡಿ. ಯಾಕಂದ್ರೆ ಕವನ ಓದೋರ್ಗೆ ಅದೇ ಒಂದು ಪ್ರೇರಕ ಶಕ್ತಿ. ಅದಿದ್ರೆ ಅವರು ಮತ್ತೆ ಮುಂದೆ ನಾನು ಚೆನ್ನಾಗಿದೆ ಅನ್ನೋ ಒಂದು ಹುರುಪು ಇರುತ್ತೆ. ಅದು ಚೆನ್ನಾಗಿರ್ಲಿ ಇಲ್ಲದೆ ಇರ್ಲಿ, ಅಟ್ಲೀಸ್ಟ್ ಕಷ್ಟಪಟ್ಟಿರ್ತಾರೆ. ಅದಕ್ಕಾಗಿ ದಯವಿಟ್ಟು ಎಲ್ಲರಿಗೂ ಚಪ್ಪಾಳೆ. ಧನ್ಯವಾದ. ಪಿ ಕಾತ್ಯಾಯಿನಿಯವರಿಗೆ ಧನ್ಯವಾದಗಳು. ಈಗ ಸುಮಾ ಪಂಚವಳ್ಳಿ, ನಂತರ ಅಲಮೇಲಮ್ಮ ಮರಿಗೌಡ, ನಂತರ ಕೆ ಪ್ರಭುಧರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಸುಮಾ ಪಂಚವಳ್ಳಿ, ಮೂಲತಃ ಮಂಡ್ಯ ಜಿಲ್ಲೆ. ಪ್ರಸ್ತುತ ಸದ್ವಿದ್ಯಾ ಸಂಸ್ಕೃತ ಪಾಠಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮುಖ್ಯೋಪಾಧ್ಯಾಯನೇ ಆಗಿದ್ದೇನೆ. ನನ್ನ ಈ ದಿನದ ವಿಶೇಷ ಕವಿ ಗಜಲ್ಲು ನನ್ನವ್ವ. ಆಗಸದಿ ಚುಕ್ಕಿಗಳ ತೋರಿಸಿ ಕತೆ ಹೇಳಿದಳು ನನ್ನವ್ವ, ಆಗಸದಿ ಚುಕ್ಕಿಗಳ ತೋರಿಸಿ ಕತೆ ಹೇಳಿದಳು ನನ್ನವ್ವ. ಹುಣ್ಣಿಮೆಯ ಬೆಳದಿಂಗಳಲ್ಲಿ ಅಮೃತದ ಕೈತುತ್ತು ನೀಡಿದಳು ಎನ್ನವ್ವ, ಹುಣ್ಣಿಮೆಯ ಬೆಳದಿಂಗಳಲ್ಲಿ ಅಮೃತದ ಕೈತುತ್ತು ನೀಡಿದಳು ಎನ್ನವ್ವ. ಜಾರಿ ಬಿದ್ದಾಗ ಓಡಿ ಬಂದು ಬಿಗಿದಪ್ಪಿ ಸಂತೈಸಿದಳು ನನ್ನವ್ವ, ಜಾರಿ ಬಿದ್ದಾಗ ಓಡಿ ಬಂದು ಬಿಗಿದಪ್ಪಿ ಸಂತೈಸಿದಳು ನನ್ನವ್ವ. ವಿದ್ಯಾವಂತೆಯನ್ನಾಗಿ ಮಾಡಲು ಪರಿತಪಿಸಿ ಕೂಲಿ ಮಾಡಿ ಸಲುಹಿದಳು ನನ್ನವ್ವ. ಬೀದಿ ದೀಪದ ಅಂಗಳದಲ್ಲಿ ಕೂರಿಸಿ ಓದಲು ಬರೆಯಲು ಬೆನ್ನು ತಟ್ಟಿದಳು ಎನ್ನವ್ವ, ಬೀದಿ ದೀಪದ ಅಂಗಳದಲ್ಲಿ ಕೂರಿಸಿ ಓದಲು ಬರೆಯಲು ಬೆನ್ನು ತಟ್ಟಿದಳು ಎನ್ನವ್ವ. ಬಟ್ಟೆ ಪುಸ್ತಕ ಪೆನ್ಸಿಲ್ ಕೊಡಿಸಲು ವಿಧವಾ ವೇತನಕ್ಕಾಗಿ ಕಾಯುತ್ತಿದ್ದಳು ನನ್ನವ್ವ, ಬಟ್ಟೆ ಪುಸ್ತಕ ಪೆನ್ಸಿಲ್ ಕೊಡಿಸಲು ವಿಧವಾ ವೇತನಕ್ಕಾಗಿ ಕಾಯುತ್ತಿದ್ದಳು ನನ್ನವ್ವ. ಸಣ್ಣಕ್ಕಿ ಅನ್ನ ಉಣಿಸಲು ಕೂಲಿಗೆ ಹೋಗಿ ಭತ್ತದ ಮೂಟೆ ತಂದಳು ಎನ್ನವ್ವ, ಸಣ್ಣಕ್ಕಿ ಅನ್ನ ಉಣಿಸಲು ಕೂಲಿಗೆ ಹೋಗಿ ಭತ್ತದ ಮೂಟೆ ತಂದಳು ಎನ್ನವ್ವ. ಸರ್ಕಾರಿ ಅಧಿಕಾರಿಯಾಗಿ ನೋಡಲು ಕನಸಿನ ಮೂಟೆ ಹೊತ್ತಳು ನನ್ನವ್ವ, ಸರ್ಕಾರಿ ಅಧಿಕಾರಿಯಾಗಿ ನೋಡಲು ಕನಸಿನ ಮೂಟೆ ಹೊತ್ತಳು ನನ್ನವ್ವ. ಪರೀಕ್ಷೆಯ ಭಯ ಬಿಡಿಸಲು
ಧೈರ್ಯವ ತುಂಬಿದಳು ಎನ್ನವ್ವ. ಪರೀಕ್ಷೆಯ ಭಯ ಬಿಡಿಸಲು ಧೈರ್ಯವ ತುಂಬಿದಳು ಎನ್ನವ್ವ. ಶಿಕ್ಷಕಿಯಾಗಿ ಆಯ್ಕೆಯಾದಾಗ ಆಣೆ ತೆಗೆದುಕೊಂಡಳು ನನ್ನವ್ವ. ಶಿಕ್ಷಕಿಯಾಗಿ ಆಯ್ಕೆಯಾದಾಗ ಆಣೆ ತೆಗೆದುಕೊಂಡಳು ನನ್ನವ್ವ. 1 ತಿಂಗಳ ಸಂಬಳವ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಡು ಎಂದಳು ಎನ್ನವ್ವ. 1 ತಿಂಗಳ ಸಂಬಳವ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಡು ಎಂದಳು ಎನ್ನವ್ವ. ಮಕ್ಕಳನ್ನು ತಳಿಸಬಾರದೆಂದು ಮಾತು ತೆಗೆದುಕೊಂಡಳು ನನ್ನವ್ವ. ಮಕ್ಕಳನ್ನು ತಳಿಸಬಾರದೆಂದು ಮಾತು ತೆಗೆದುಕೊಂಡಳು ನನ್ನವ್ವ. ನನ್ನ ಮೈ ಮೇಲೆ ಹೆಚ್ಚು ಬಂಗಾರ ತೊಡಿಸದಿದ್ದರು ಬಂಗಾರದಂತ ಜೀವನ ರೂಪಿಸಿದಳು ನನ್ನವ್ವ. ನನ್ನ ಮೈ ಮೇಲೆ ಹೆಚ್ಚು ಬಂಗಾರ ತೊಡಿಸದಿದ್ದರು ಬಂಗಾರದಂತ ಜೀವನ ರೂಪಿಸಿದಳು ನನ್ನವ್ವ. ಅವಕಾಶ ನೀಡಿದ್ದಕ್ಕಾಗಿ ನನ್ನವ್ವ ಸಾಂಸ್ಕೃತಿಕ ವೇದಿಕೆಗೆ ಆತ್ಮೀಯವಾದ ಧನ್ಯವಾದಗಳು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಸಿರಿಗನ್ನಡಂ ಗೆಳಿಗೆ, ಸಿರಿಗನ್ನಡಂ ಬಾಳಿಗೆ. ಸುಮಾ ಪಂಚವಳ್ಳಿ ರವರಿಗೆ ಧನ್ಯವಾದಗಳು. ಈಗ ಅಲಮೇಲಮ್ಮ ಮರಿಗೌಡ, ನಂತರ ಆರ್ ರಂಗಸ್ವಾಮಿ ಶಾಸ್ತ. ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ನಾಡಲ್ಲಿ ಬೆಳೆದು ಪುನೀತನಾದೆವು ನಾವು. ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ನಾಡಲ್ಲಿ ಬೆಳೆದು ಪುನೀತರಾದೆವು ನಾವು. ಕನ್ನಡ ನುಡಿಯು ಹಾಲು ಜೇನಿನಂತೆ, ಕನ್ನಡ ನುಡಿಯು ಹಾಲು ಜೇನಿನಂತೆ ಸುಲಲಿತವು. ಕನ್ನಡವು ವ್ಯಾಂತರವು ಕನ್ನಡ ವಿಸ್ಮಯವಿರುವ ತನಕ ಕನ್ನಡದ ಅಕ್ಷರ ಲಲಿನವು. ಕನ್ನಡ ನೆಲ ಜಲ ನಮಗೆ ಹೊನ್ನು ಆಚರಿಸುವೆವು. ಕನ್ನಡಿಗರೊಂದಾಗಿ ನಾವು ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲು ಕನ್ನಡವು. ಸೂರ್ಯ ರಶ್ಮಿಯಲ್ಲಿ ಮಿನುಗಲಿ ಕನ್ನಡ. ಸರ್ವ ಜನಾಂಗದ ಸಹೋದರರೊಂದಾಗಿ ಆಚರಿಸುವೆವು. ಕನ್ನಡ ರಾಜ್ಯೋತ್ಸವದ ಇಂದು ಸಂಭ್ರಮಿಸುವೆವು, ಆಚರಿಸುವೆವು. ಕನ್ನಡ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಗುರುವೇ ಹರಿವೋ, ಹರಿವೇ ಗುರುವೋ. ಅಜ್ಞಾನವ ಅಳಿಸಿ ಜ್ಞಾನವ ಬೆಳೆಸಿ ಜ್ಞಾನವಾಗಿಸುವ ಅದ್ಭುತ ಶಕ್ತಿ ಗುರುವಿನ ಸಮರ್ಪಣಾ ಭಾವ, ಅರ್ಪಣಾನುಭವ ಮುಕ್ತಿಗೆ ಶಕ್ತಿಯಾದವ. ಪರಿಮಳ ಪಸರಿಸಲು ಗಾಳಿ ಇರಬೇಕಲ್ಲವೇ? ಪರಿಮಳ ಪಸರಿಸಲು ಗಾಳಿ ಇರಬೇಕಲ್ಲವೇ? ಜೀವನ ಪ್ರಕಾಶಿಸಲು ಗುರುವು ಅವಶ್ಯಕವೇ? ಹೂ ಹರಳಿ ಗಿಡದಲ್ಲುಳಿದರೆ ಬದುಕು ಸಾರ್ಥಕವೇ? ದೇವರ ಮುಡಿ ಏರಿದರೆ ಅದಕ್ಕೊಂದು ಮಾನ್ಯತೆ. ಅಂತೆಯೇ ಗುರುವಿನ ಸಾಮೀಪ್ಯ. ಕಗ್ಗಲ್ಲು ಸುಮ್ಮನೆ ಬಿದ್ದೊಡೆ ನಿರ್ಲಕ್ಷ್ಯ ಜನತೆಗೆ, ಅದೇ ಕಲ್ಲು ಮೂರ್ತಿಯ ಕಡೆದು ಗುಡಿಯಲ್ಲಿಟ್ಟೊಡೆ ಕೈ ಉಗಯುವ ಧನ್ಯತೆ. ಅಂತೆಯೇ ಗುರುವು ಶಿಷ್ಯನನ್ನು ರೂಪಿಸುವವ. ಪರಮಾತ್ಮ ಅರಿತವ, ಪಾರಿಮಾರ್ಥ ಮರೆತವ. ಸರ್ವಜೀವವೂ ಒಂದೇ, ಸರ್ವೋತ್ತಮವೂ ಶಿವನದೇ ಎಂಬ ಮರ್ಮಾರ್ಥ ತಿಳಿದವ. ಗುರುವಿನ ಸಂದೇಶ: ಮಾನವನಾಗಿ ಬಾಳು, ಮೌನವಾಗಿ ಕೇಳು, ಆಗ ನಿನ್ನ ಜನ್ಮ ಸಾರ್ಥಕ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಇದುವೇ ಕರ್ನಾಟಕ ನಾಡು, ಕವಿ ಸಾರ್ವಭೌಮರ ಬೀಡು. ಇದುವೇ ಕರ್ನಾಟಕ ನಾಡು, ಕವಿ ಸಾರ್ವಭೌಮರ ಬೀಡು. ಇಲ್ಲಿದೆ ಎಲ್ಲ ಕವಿಗಳ ಜಾಡು, ಕನ್ನಡಿಗನೇ ನೀ ನೋಡಿ ಹೆಮ್ಮೆ ಪಡು.
ಹರಿಶ್ಚಂದ್ರ ಕಾವ್ಯವ ರಚಿಸಿದ ಕವಿ ರಾಘವಾಂಕ, ರಾಮಾಯಣವ ರಚಿಸಿ ಹೋದ ಬೇಡರ ವಾಲ್ಮೀಕಿ. ಹರಿಶ್ಚಂದ್ರ ಕಾವ್ಯವ ರಚಿಸಿದ ಕವಿ ರಾಘವಾಂಕ, ರಾಮಾಯಣವ ರಚಿಸಿ ಹೋದ ಬೇಡರ ವಾಲ್ಮೀಕಿ. ಕನ್ನಡದ ಖ್ಯಾತ ಕವಿ ರಾಷ್ಟ್ರಕವಿ ಕುವೆಂಪು. ಎಲ್ಲಿ ನೋಡಿದರಲ್ಲಿ ಮೆರೆಯುತ್ತಿದೆ ದರಾ ಬೇಂದ್ರೆಯವರ ಸೊಂಪು. ವಚನಗಳ ಸಾರಿ ಹೋದ ಜಗಜ್ಯೋತಿ ಬಸವಣ್ಣ. ವಚನಗಳ ಸಾರಿ ಹೋದ ಜಗಜ್ಯೋತಿ ಬಸವಣ್ಣ. ಕನ್ನಡದ ಮನೆ ಮನೆಯ ಮಾತಾದರೂ ಕವಿ ಮುದ್ದಣ. ಕನ್ನಡದ ಮನೆ ಮನೆಯ ಮಾತಾದರೂ ಕವಿ ಮುದ್ದಣ. ಇಂತಹ ಕವಿಗಳ ಪಡೆದ ಧನ್ಯಳು ಭಾರತ ಮಾತೆ. ಇಂತಹ ಕವಿಗಳ ಪಡೆದ ಧನ್ಯಳು ಭಾರತ ಮಾತೆ. ಎನ್ನ ಉಸಿರಿರುವ ತನಕ ಹಾಡಿ ಹರಿಸುವೆ ಇವಳ ಚರಿತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಸಂತಕುಮಾರಿಯವರಿಗೆ ಧನ್ಯವಾದಗಳು. ಈಗ ಸಂಜನಾ ಮೂರ್ತಿ ವಿದ್ಯಾರ್ಥಿನಿ, ನಂತರ ಪದ್ಮನೆಲ್ಲಿ ತಾಳಾಪುರ. ಹೆಸರು ಸಂಜನಾ ಮೂರ್ತಿ ಅಂತ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನಾನು ಊರ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಊರ. ನಾನು ಕವನ ವಾಚನ ಹಾಡ್ತೀನಿ. ಶೀರ್ಷಿಕೆ ಕನಸಿನಲ್ಲಿ ಕಾಯುತ್ತಿದ್ದೆನ. ಕನಸಿನಲ್ಲಿ ಕಾಯುತ್ತಿದ್ದೆನ ನನಸಾಗಿ ನೀನು ಬಂದೆಯ. ಕನಸಿನಲ್ಲಿ ಕಾಯುತ್ತಿದ್ದೆನ ನನಸಾಗಿ ನೀನು ಬಂದೆಯ. ಮನಸ್ಸಿನಲ್ಲಿ ಕಾಯುತ್ತಿರುವೆ ನನ್ನ ಜೊತೆಗೆ ಬರುವೆಯ. ನಿನಗಾಗಿ ಬಂದಿರುವೆನ ನನ್ನ ಕೈಯ ನೀನು ಹಿಡಿವೆಯ. ನಿನಗಾಗಿ ಬಂದಿರುವೆನ ನನ್ನ ಕೈಯ ನೀನು ಹಿಡಿವೆಯ. ತಾಳಿ ಕಟ್ಟಿ ನನ್ನ ಜೊತೆಗೆ ಸಪ್ತಪದಿ ತುಳಿವೆಯ. ತನನ ನಾನ ನಾನನ ತನನ ನಾನ ನಾನನ ತನನ ನಾನ ನಾನನ ಕಾಮನ ಬಿಲ್ಲಿನಂತೆ 7 ಜನ್ಮವು ಜೊತೆಗೆ ಬದುಕುವ ಜೋಡಿಯ ಹಕ್ಕಿಯಂತೆ ಪ್ರತಿದಿನವೂ ಕೂಡಿ ಬಾಳುವ. ತನನ ನಾನ ತನನ ನಾನ ಎದೆಯಲ್ಲಿ ಒಲವಿದೆ ಮನಸ್ಸಲ್ಲಿ ನಗೆಯಿದೆ. ನಿನ್ನ ಹೆಸರ ಜೊತೆ ನನ್ನ ಹೆಸರ ಬರಿದಾಗಿದೆ. ತನನ ನಾನ ತನನ ನಾನ ತನನ ನಾನ ನಾನನ ತನನ ನಾನ ನಾನನ ತನನ ನಾನ ನಾನನ. ಕಡಲ ತೀರದಲ್ಲಿ ಕಾಯುವೆ ನಿನಗಾಗಿನ ಹೃದಯದ ಒಳಗೊಳಗೆ ಪೂಜಿಸುವೆನು ನಿನ್ನೆನ. ತನನ ನಾನ ತನನ ನಾನ ಎದೆಯಲ್ಲಿ ಒಲವಿದೆ ಮನಸ್ಸಲ್ಲಿ ನಗೆಯಿದೆ. ನಿನ್ನ ಹೆಸರ ಜೊತೆ ನನ್ನ ಹೆಸರ ಬರೆದಾಗಿದೆ. ತನನ ನಾನ ತನನ ನಾನ ತನನ ನಾನ ನಾನನ 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 ತನನ ನಾನ ನಾನನ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಮೊದಲಿಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ನನ್ನ ಎಲ್ಲ ಗುರು ಹಿರಿಯರ ಪಾದಾರವಿಂದಗಳಿಗೆ ವಂದಿಸುತ್ತಾ, ನನ್ನ ಕವಿತೆಯ ಶೀರ್ಷಿಕೆ ಕಲ್ಲು. ಲೆಕ್ಕವಿರದಷ್ಟು ಉಳಿಯ ಪೆಟ್ಟು ತಿಂದು ಲೆಕ್ಕವಿರದಷ್ಟು ಉಳಿಯ ಪೆಟ್ಟು ತಿಂದು ಮೂರ್ತಿಯೇನೋ ಆದೆ ನಾನು ಮೂರ್ತಿಯೇನೋ ಆದೆ ನಾನು. ಆದರೆ ಬಹಳ ಬಯಕೆಯ ಭಾರವು ಬಗೆಹರಿಯದ ನಾಸ್ತಿಕರು ನನ್ನ ಬರಿಯ ಶಿಲೆ ಎಂದರು. ಬಹಳ ಬಯಕೆಯ ಭಾರವು ಬಗೆಹರಿಯದ ನಾಸ್ತಿಕರು ನನ್ನ ಬರಿಯ ಶಿಲೆ ಎಂದರು. ಕಲ್ಲಾದರೂ ದೇವರೆಂದೇ ನಂಬಿ ಬಂದ ಆಸ್ತಿಕರು ಕಲ್ಲಾದರೂ ದೇವರೆಂದೇ ನಂಬಿ ಬಂದ ಆಸ್ತಿಕರು ಮುಡಿಗೊಂದು ಹೂವನಿಟ್ಟು ಕರವೆತ್ತಿ ಮುಗಿದು ಪೂಜೆಗೈದು ಸಂಸ್ಕೃತಿಯ ಮೆರೆದರು. ಮುಡಿಗೊಂದು ಹೂವನಿಟ್ಟು ಕರವೆತ್ತಿ ಮುಗಿದು ಪೂಜೆಗೈದು ಸಂಸ್ಕೃತಿಯ ಮೆರೆದರು. ಬಲು ಭಾರದಿ ಬಿದ್ದ ನನ್ನ ಕಲ್ಲು ಬಂಡೆ ಗುಂಡು ಕಲ್ಲೆಂದರು ಹಲವರು. ಬಲು ಭಾರದಿ ಬಿದ್ದ ನನ್ನ ಕಲ್ಲು ಬಂಡೆ ಗುಂಡು ಕಲ್ಲೆಂದರು ಹಲವರು. ಕಲೆಗಾರನ
ಕತೆಗಾರನ ಕುಶಲತೆಯಿಂದಲೇ ನಿಜರೂಪ ಪಡೆದ ನಾನು ಕಾವ್ಯದ ಹೊನ್ನಗಣಿಯೇ ಆದೆನು. ಕತೆಗಾರನ ಕುಶಲತೆಯಿಂದಲೇ ನಿಜರೂಪ ಪಡೆದ ನಾನು ಕಾವ್ಯದ ಹೊನ್ನಗಣಿಯೂ ಆದೆನು. ಚಿಕ್ಕ ಪುಟ್ಟ ಕಣಕಣವಾಗಿ ನಾನು ಹಾದಿಯಲ್ಲಿ ಕಾಲ ತುಳಿತಕ್ಕೆ ಸಿಕ್ಕಿ ಮಣ್ಣ ರೂಪ ಪಡೆವೆನು. ಚಿಕ್ಕ ಪುಟ್ಟ ಕಣಕಣವಾಗಿ ನಾನು ಹಾದಿಯಲ್ಲಿ ಕಾಲ ತುಳಿತಕ್ಕೆ ಸಿಕ್ಕಿ ಮಣ್ಣ ರೂಪ ಪಡೆವೆನು. ಮನುಜ ರಕ್ಷೆಗೆಂದು ನಾನು ಮನೆಯ ರೂಪದಿ ಎರವಾಗುವೆನು. ಮನುಜ ರಕ್ಷೆಗೆಂದು ನಾನು ಮನೆಯ ರೂಪದಿ ಎರವಾಗುವೆನು. ನನ್ನಿಂದಲೇ ಗುಡಿಯ ಕಟ್ಟಿ ಮೆರೆವ ಮನುಜ ನನ್ನನೇ ಮೂರ್ತಿ ಮಾಡಿ ಗುಡಿಯಲಿರಿಸಿ ಪೂಜಿಸುವನು. ನನ್ನಿಂದಲೇ ಗುಡಿಯ ಕಟ್ಟಿ ಮೆರೆವ ಮನುಜ ನನ್ನನೇ ಮೂರ್ತಿ ಮಾಡಿ ಗುಡಿಯಲಿರಿಸಿ ಪೂಜಿಸುವನು. ಕಲ್ಲು ಎಂದು ಹೇಳದಿರಿ ನನ್ನ, ಕಲ್ಲು ಎಂದು ಹೇಳದಿರಿ ನನ್ನ, ಸರಿ ರಾತ್ರಿಯಲ್ಲಿ ನಾನೂ ಕರಗಿ ನೀರಾಗಿ ಹರಿದು ಮಣ್ಣ ಕಣವ ಸೇರುವೆನು. ಸರಿ ರಾತ್ರಿಯಲ್ಲಿ ನಾನೂ ಕರಗಿ ನೀರಾಗಿ ಹರಿದು ಮಣ್ಣ ಕಣವ ಸೇರುವೆನು. ಉನ್ಮಾದ, ಉತ್ಸಾಹ, ಆಕ್ರೋಶ, ಉದ್ವೇಗ, ಆವೇಶಗಳ ಆಹ್ಲಾದಗಳ ಭವಸಾಗರದಿ ಮುಳುಗಿ ಹೋದ ಕ್ಷಣದಲ್ಲಿ ಮನುಜ ನನ್ನಂತೆ ಸ್ಥಿತಪ್ರಜ್ಞನಾಗುವನು. ಉನ್ಮಾದ, ಉತ್ಸಾಹ, ಆಕ್ರೋಶ, ಉದ್ವೇಗ, ಆವೇಶ, ಆಹ್ಲಾದಗಳ ಭವಸಾಗರದಿ ಮುಳುಗಿ ಹೋದ ಕ್ಷಣದಲ್ಲಿ ಮನುಜ ನನ್ನಂತೆ ಸ್ಥಿತಪ್ರಜ್ಞನಾಗುವನು. ಅವಕಾಶಕ್ಕಾಗಿ ಧನ್ಯವಾದಗಳು. ಸಂಜನಾ ಮೂರ್ತಿ ನನ್ನ ಸ್ಟೂಡೆಂಟು ಅಂತ ಹೇಳ್ಕೊಳ್ಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪದ್ಮನೇಲಿ ಅವರಿಗೆ ಧನ್ಯವಾದಗಳು. ಈಗ ಅಭಯ್ ಕುಮಾರ್ ಬಿಜನ್ ಮೈಸೂರು, ನಂತರ ಕೆ ಚಿಕ್ಕಣ್ಣ ಶಂಕರಣ್ಣ ಚನ್ನಪಟ್ಟಣ. ಕವನದ ಶೀರ್ಷಿಕೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ. ಭಾರತ ಮಾತೆಯ ಸುಪುತ್ರ ಸ್ವಾಮಿ ವಿವೇಕಾನಂದ, ರಾಷ್ಟ್ರಭಕ್ತಿಯ ಸಾರಿದ ಧೀಮಂತ ತೇಜೋ ಪುಂಜ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಸಾಗಿ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಸಾಗಿ ಸಾಗರವ ಈಜಿ ಬೃಹತ್ ಜ್ಞಾನ ಬಂಡೆಯ ಮೇಲೆ ಕುಳಿತು ದೀನ ದಲಿತ ದರಿದ್ರ ನಾರಾಯಣೋಭವ ರಾಷ್ಟ್ರ ಉದ್ಧಾರದ ಚಿಂತನೆ ಮಾಡಿದ ಧೀಮಂತ ಸನ್ಯಾಸಿ ಸ್ವಾಮಿ ವಿವೇಕಾನಂದ. ಪಾಶ್ಚಾತ್ಯ ದೇಶಕ್ಕೆ ಸಾಗಿ ಸಹೋದರ ಸಹೋದರಿಯರೇ ಭಾತೃಭಾವನೆಯ ಬೆಳೆಸಿ ರಾಷ್ಟ್ರ ಧರ್ಮದ ಕೀರ್ತಿಯ ತುತ್ತ ಶಿಖರಕ್ಕೇರಿಸಿ ರಾಷ್ಟ್ರೀಯ ಭಾವೈಕ್ಯತೆಯ ಸಾರಿದ ವೀರ ಶೂರ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ. ಗುರುಭಕ್ತಿ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಶಾರದಾ ಮಾತೆಯ ಮಾನಸಿಕ ಪುತ್ರನಾಗಿ ಗುರುವಿಗೆ ಮೆಚ್ಚಿನ ಶಿಷ್ಯನಾಗಿ ದೇವರೆಲ್ಲಿರನೆಂಬ ಬಾಲ ನರೇಂದ್ರನ ಕೇಳಿದ ಪ್ರಶ್ನೆಗೆ ರಾಮಕೃಷ್ಣರ ಆಶೀರ್ವಾದ ಕೃಪೆಯಲ್ಲಿ ಮುಂದೆ ಬೆಳೆದು ನಿಂತರು ವೀರ ಧೀರ ಶೂರ ಸನ್ಯಾಸಿಯಾಗಿ ರಾಷ್ಟ್ರ ಕೀರ್ತಿ ಬೆಳಗುತ್ತಾ ನಿಂದರು ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಗುರುವಿನಂತಲ್ಲವೇ ಶಿಷ್ಯ. ಈ ಶಿಕ್ಷಕರ ದಿನಾಚರಣೆ ಎರಡೆರಡು ಸಾಲು. ಗುರುವೇ ನಿನ್ನ ನಂಬಿಯೇ ಬಾಳ ಬೆಳಕಿನ ದಾರಿ ನೀನು. ಗುರುವೇ ನಿನ್ನ ನಂಬಿಯೇ ಬಾಳ ಬೆಳಕಿನ ದಾರಿ ನೀನು. ಸಲವೋ ನಮ್ಮ ನಂಬಿಯೇ ನಿನ್ನ ಬೆಳಕ ತೋರುವ ದೀಪ ನೀನು. ಮುಗ್ಧ ಮನಸ್ಸಿನ ಮುಗ್ಧ ಮಕ್ಕಳು ನಾವು, ಮುಗ್ಧ ಮನಸ್ಸಿನ ಮುಗ್ಧ ಮಕ್ಕಳು ನಾವು. ಬುದ್ಧಿ ಮನವ ತಿದ್ದಿ ತೀಡುವ ಗುರು. ಜೀವನ ಜ್ಯೋತಿ ಬಾಳ ಬೆಳಗುವ ದಿವ್ಯ ಜ್ಯೋತಿ ನೀನು. ಜೈ ಗುರುದೇವ ಗುರುದೇವ. ಎಲ್ಲರಿಗೂ ನಮಸ್ಕಾರಗಳು. ಅಭಯ್ ಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಕೆ ಚಿಕ್ಕಣ್ಣ ಶಂಕರಣ್ಣ ಚನ್ನಪಟ್ಟಣ, ನಂತರ ಲೋಕೇಶ್ ಕಲ್ಕುಣಿ, ಆರಕ್ಷಕ ಇಲಾಖೆ, ಮಂಡ್ಯ. ಕವನದ ಶೀರ್ಷಿಕೆ ದೇವರು ಪ್ರತ್ಯಕ್ಷ ಆದರೆ. ದೇವರೇ ನೀನಾದರೆ ಪ್ರತ್ಯಕ್ಷ, ಕೇಳುವೆ ಪ್ರಶ್ನೆಗಳ ಲಕ್ಷಾನುಲಕ್ಷ. ನನಗೆ ಬೇಡ ಮುಕ್ತಿ ಮತ್ತು ಮೋಕ್ಷ, ಆದರೆ ಬಡವರಿಗೆ ಸತ್ಯವಂತರಿಗೆ ಇಲ್ಲವಲ್ಲ ಸುರಕ್ಷಾ. ದೇವರೇ ನಿನ್ನಲ್ಲಿ ನನ್ನದೊಂದು ಮನವಿ, ದೇವರೇ ನಿನ್ನಲ್ಲಿ ನನ್ನದೊಂದು ಮನವಿ. ಈ ಜನರ ಪಾಪದ ಸಂಕೋಲೆಯಿಂದ ನರಳುತ್ತಿದ್ದಾಳೆ ಭೂದೇವಿ, ಅವಳನ್ನು ಕಾಪಾಡಬಾರದೆ ಏ ಮಾಯಾವಿ. ಅಂದು ಬ್ರಹ್ಮನ ಶಿರವನ್ನೇ ಛೇದಿಸಿದೆ, ನಿನಗೆ ಯಾವ ಲೆಕ್ಕ ಈ ನರಪಿಳ್ಳೆ. ನರಸಿಂಹನಾಗಿ ಹಿರಣ್ಯ ಕಸಪಿನ ಹಾಗೆ
ಎಲ್ಲರ ಉದರವನ್ನು ಬಗೆಯಬಲ್ಲೆ. ನರಸಿಂಹನಂತೆ ಹಿರಣ್ಯ ಕಸಪಿನ ಹಾಗೆ ಎಲ್ಲರ ಉದರವನ್ನು ಬಗೆಯಬಲ್ಲೆ. ಆದರೆ ಇನ್ನೂ ಬರದೆ ಇರುವೆ ಆ ಕೈಲಾಸದಲ್ಲೇ. ತಂದೆ ತಾಯಿಯರನ್ನು ಗೌರವಿಸುತ್ತಿಲ್ಲ ಜನ್ಮ ಕೊಟ್ಟ ಮಗ. ತಂದೆ ತಾಯಿಯರನ್ನು ಗೌರವಿಸುತ್ತಿಲ್ಲ ಜನ್ಮ ಕೊಟ್ಟ ಮಗ. ಆದರೆ ಆಸ್ತಿಯಲ್ಲಿ ಕೇಳುವನು ಭಾಗ. ಆದರೆ ಆಸ್ತಿಯಲ್ಲಿ ಕೇಳುವನು ಭಾಗ. ಇಂಥವರನ್ನು ಶಿಕ್ಷಿಸಲು ಬರಬಾರದೆ ನೀನು ಬೇಗ. ಒಂದು ಮಕ್ಕಳನ್ನು ಹಡೆದು ಬೆಳೆಸಲು ಎತ್ತವರು ಪಟ್ಟರು ತುಂಬಾ ಶ್ರಮ. ಒಂದು ಮಕ್ಕಳನ್ನು ಹಡೆದು ಬೆಳೆಸಲು ಎತ್ತವರು ಪಟ್ಟರು ತುಂಬಾ ಶ್ರಮ. ಇಂದು ಅಂಥವರನ್ನು ಮಕ್ಕಳು ಕಳಿಸುತ್ತಿದ್ದಾರೆ ಈಗ ಅನಾಥಾಶ್ರಮ. ಇಂದು ಅಂಥವರನ್ನು ಮಕ್ಕಳು ಕಳಿಸುತ್ತಿದ್ದಾರೆ ಈಗ ಅನಾಥಾಶ್ರಮ. ಇವರಿಗೆ ನೀನು ಯಾವಾಗ ತೆಗೆದುಕೊಳ್ಳುವೆ ಕಠಿಣ ಕಾನೂನಿನ ಕ್ರಮ? ಹುಟ್ಟಿದವರು ಸಾಯುವುದು ಸಹಜ. ಹುಟ್ಟಿದವರು ಸಾಯುವುದು ಸಹಜ. ಆದರೆ ಹುಟ್ಟುವ ಮುನ್ನವೇ ಹೆಣ್ಣು ಭ್ರೂಣಗಳ ಹತ್ಯೆ ಮಾಡುತ್ತಿದ್ದನಲ್ಲ ಈ ಮನುಜ. ಹುಟ್ಟುವುದು ಸಹಜ, ಹುಟ್ಟಿದವನು ಸಾಯುವುದು ಸಹಜ. ಆದರೆ ಹುಟ್ಟುವ ಮುನ್ನವೇ ಹೆಣ್ಣು ಭ್ರೂಣಗಳ ಹತ್ಯೆ ಮಾಡುತ್ತಿದ್ದನಲ್ಲ ಈ ಮನುಜ. ಇದರಿಂದ ಏನಾಗಿದೆ ಗೊತ್ತೇ ಸಮಾಜ? ಇದರಿಂದ ಏನಾಗಿದೆ ಗೊತ್ತೇ ಸಮಾಜ? ಇದನ್ನು ಕಂಡು ಮೌನವಾಗಿರುವೆ ತರವೇ ಏ ಶಿವರಾಜ. ಸತ್ಯ ಮಾರ್ಗದಲ್ಲಿ ನಡೆಯುವನು ಸಾವಿರಕ್ಕೆ ಒಬ್ಬ. ಸತ್ಯ ಮಾರ್ಗದಲ್ಲಿ ನಡೆಯುವನು ಸಾವಿರಕ್ಕೆ ಒಬ್ಬ. ಅಂಥವನಿಗೆ ಕೊಡುವೆ ಕಷ್ಟಗಳ ನೀನು ತುಂಬಾ ತುಂಬಾ. ಆದರೆ ಕೆಟ್ಟವರು ನಿನ್ನನ್ನು ಕಂಡರೆ ಪಡುವರು ತುಂಬಾ ಜಂಬ. ಇದೆಲ್ಲ ತಮಾಷೆಯೇ? ಇದೆಲ್ಲ ಸಮಸ್ಯೆ ಅಲ್ಲ ತಾನೆ ಏ ಭ್ರಮರಾಂಬ. ಏ ದೇವರೇ ನೀನು ಬಂದರೆ ಸುರಿಸುವೆ ಬರೀ ಪ್ರಶ್ನೆಗಳ ಸುರಿಮಳೆ. ನನ್ನನ್ನು ಭಾವಿಸಬೇಡ ನಾನಂತೂ ಅಲ್ಲ ದೊಡ್ಡ ತರಲೆ. ನನ್ನನ್ನು ಭಾವಿಸಬೇಡ ನಾನಂತೂ ಅಲ್ಲ ದೊಡ್ಡ ತರಲೆ. ಆದರೆ ಬಡವರ ಬದುಕು ಈ ಭೂಮಿಯ ಮೇಲೆ ಆಗಿದೆ ಬೆಂಕಿಯ ಬಲೆ. ನನಗೆ ಇವ್ರಿಗೆ ಮಾಧವ ಸರ್ಗೆ ಯಾರಿಗೋ ಫೋನ್ ಮಾಡಿದೆ. ಆಗ ಅವರು ಯಾವುದ್ರ ಬಗ್ಗೆ ನೀವು ಎಲ್ಲೆಲ್ಲಿ ಕವನ ವಾಚನ ಮಾಡಿದಿರಿ ಅಂದ್ರು. ನಾನು ಮೊದಲು ರವೀಂದ್ರನಾಥ ಕಲಾಭವನದಲ್ಲಿ ಮಾಡಿದ್ದೀನಿ, ಮತ್ತೆ ಶೇಷಾದ್ರಿಪುರಂ ಕಾಲೇಜಲ್ಲಿ ಮಾಡಿದ್ದೀನಿ ಅಂತ ಅಂದೆ. ಅದಕ್ಕೆ ಅವರು ಆಯ್ತು ಅಂತ ಏನು ಕೇಳಿಲ್ಲ. ಅದಕ್ಕೆ ಯಾವ್ದ್ರ ಬಗ್ಗೆ ಅಂದ್ರೆ ಕನ್ನಡದ ಬಗ್ಗೆ ಅಂತ ಅಂದ್ರು. ಕನ್ನಡದ ಬಗ್ಗೆ ಬರ್ಕೊಂಡ್ಬಿಟ್ಟಿದ್ದೀನಿ. ನಾನು ದಯವಿಟ್ಟು ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಕನ್ನಡ ಭಾಷೆಯನ್ನು ಕಾಪಾಡುವ ಬನ್ನಿ. ಕನ್ನಡ ಭಾಷೆಯನ್ನು ಕಾಪಾಡುವ ಬನ್ನಿ. ಕನ್ನಡ ಭಾಷೆಯನ್ನು ಕಚ್ಚಲು ಬರುತ್ತಿದೆ ಆಂಗ್ಲ ಭಾಷೆ ಎಂಬ ಕುನ್ನಿ. ಕನ್ನಡ ಭಾಷೆಯನ್ನು ಕಚ್ಚಲು ಬರುತ್ತಿದೆ ಆಂಗ್ಲ ಭಾಷೆ ಎಂಬ ಕುನ್ನಿ. ಕನ್ನಡದಲ್ಲೇ ಮಾತನಾಡಿದರೆ ಎಷ್ಟು ಚೆನ್ನಾಗಿ ಕಾಣುವಳು ಗೊತ್ತೇ ನನ್ನ ಪ್ರೀತಿಯ ಚೆನ್ನಿ. ಕನ್ನಡದಲ್ಲೇ ಮಾತಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತಾಳೆ ಗೊತ್ತಾ ನನ್ನ ಪ್ರೀತಿಯ ಚೆನ್ನಿ. ಕನ್ನಡದ ನುಡಿ ಮುತ್ತಿಗಳು ಸ್ವಾತಿ ಮುತ್ತಿನ ಅರುಳುಗಳು. ಕನ್ನಡ ಎಂದು ಕೂಗಿದರೆ ಕನ್ನಡ ಎಂದು ಕೂಗಿದರೆ ಕೋಗಿಲಿಯಂತೆ ಮಾರ್ಧ್ವನಿಸುವುದು ನಿನ್ನೆಯ ಕೊರಳು. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕಲ್ಪವೃಕ್ಷವಾಗು ನಿನ್ನ ಆ 10 ಬೆರಳು. ಅಂದು ಡಾಕ್ಟರ್ ರಾಜಣ್ಣ ಕನ್ನಡ ಭಾಷೆಯನ್ನು ಅಂದರು ಹಾಲು ಜೇನು. ಡಾಕ್ಟರ್ ರಾಜಣ್ಣ ಕನ್ನಡ ಭಾಷೆಯನ್ನು ಅಂದರು ಹಾಲು ಜೇನು. ಈಗ ಅದರ ಸವಿಯನ್ನು ಸವಿಯಬೇಕು ನಾನು ಮತ್ತು ನೀನು. ಯಾವಾಗಲೂ ಬರೀ ಕನ್ನಡವನ್ನೇ ಮಾತಾಡಬೇಕು ನಿನ್ನ ನಾಲಿಗೆಯೊಳಗಿರುವ ನಾಲಿಗೆ ಎಂಬ ಮೀನು. ಯಾವಾಗಲೂ ಬರೀ ಕನ್ನಡವನ್ನೇ ಮಾತಾಡಬೇಕು ನಿನ್ನ ನಾಲಿಗೆಯೊಳಗಿರುವ ನಾಲಿಗೆ ಎಂಬ ಮೀನು. ಚಿರಂತವಾದುದು ಕನ್ನಡದ ಸಂಸ್ಕೃತಿ. ಚಿರಂತವಾದುದು ರವಿ ಸಸಿಯಂತೆ ಕನ್ನಡದ ಸಂಸ್ಕೃತಿ. ನಾವು ಸಹಿಸಲಾರವು ಕನ್ನಡಕ್ಕೆ ಬಂದರೆ ಅಧೋಗತಿ. ಕನ್ನಡದ ಭಾಷೆಯನ್ನು ಕಂಡು ಮೆಚ್ಚುವಳು ನಮ್ಮ ತಾಯಿ ಭಾರತಿ. ಕನ್ನಡದಲ್ಲೇ ಮಾತಾಡುವುದು ವಿದ್ಯಾದೇವತೆ ಸರಸ್ವತಿ. ಕನ್ನಡದಲ್ಲೇ ಮಾತಾಡುವುದು ವಿದ್ಯಾದೇವತೆ ಸರಸ್ವತಿ. ಅಂಥವಳಿಗೆ ಇರಬೇಕಾದ್ರೆ ಅಷ್ಟೊಂದು ಪ್ರೀತಿ. ಏ ಮನುಷ್ಯ, ನಿನಗಿಲ್ಲ ಎಂದರೆ ನೀನಿನ್ನೂ ಮರದ ಮೇಲಿರುವ ಕೋತಿ. ಕನ್ನಡದಲ್ಲೇ ಮಾತಾಡುವಳು ತಾಯಿ ವಿದ್ಯಾದೇವಿ ಸರಸ್ವತಿ. ಅಂಥವಳಿಗೆ ಇರಬೇಕು ಅಂದ್ರೆ ಕನ್ನಡದ ಬಗ್ಗೆ ಅಷ್ಟೊಂದು ಪ್ರೀತಿ. ಮನುಷ್ಯ, ನಿನಗಿಲ್ಲ ಅಂದರೆ ನೀನಿನ್ನೂ ಮರದ ಮೇಲಿರುವ ಕೋತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೆ ಚಿಕ್ಕಣ್ಣ ಶಂಕರಣ್ಣನ್ ರವರಿಗೆ ಧನ್ಯವಾದಗಳು. ಈಗ ಗುರು ಗೌತಮ್ ಹಳೇಪುರ. ಕವನದ ಶೀರ್ಷಿಕೆ ಶಿಕ್ಷಕರು. ಶಿಕ್ಷಕರೆಂದರೆ ವಿದ್ಯೆ ವಿನಯ ಕಲಿಸುವವರು. ಶಿಕ್ಷಕರೆಂದರೆ ನಿಜ ಬದುಕಿನ ಮಾರ್ಗದರ್ಶಕರು. ಶಿಕ್ಷಕರೆಂದರೆ ಉತ್ತಮ ಸಮಾಜ ನಿರ್ಮಾಪಕರು. ಶಿಕ್ಷಕರೆಂದರೆ ಗುರಿಯ ಮಾರ್ಗವ ತೋರುವವರು. ಶಿಕ್ಷಕರೆಂದರೆ ಅಜ್ಞಾನವ ತೊಲಗಿಸಿ ಜ್ಞಾನವ ನೀಡುವವರು. ಶಿಕ್ಷಕರೆಂದರೆ ಕಿರಿಯರಲ್ಲಿ ಹಿರಿತನ ಆನಂದದಿ ತುಂಬುವರು. ಶಿಕ್ಷಕರೆಂದರೆ ಸಮಾಜದ ಕನಸು ಕಾಣುವರು. ಶಿಕ್ಷಕರೆಂದರೆ
ದೇವರ ಗುಂಪಿನ ಅಗ್ರಜ ಗಜರು. ಜೈ ಕರ್ನಾಟಕ. ಹೆಸರು ಪ್ರಾಣಿ ಈಶ್ವರ್ ಅಂತ. ನಾನು ನಗರಾಭಿವೃದ್ಧಿ ಇಲಾಖೆಯಿಂದ ಮಂಡ್ಯ ಅಲ್ಲಿಂದ ಬಂದಿರೋದು. ಮತ್ತೆ ಇವತ್ತು ನನ್ನವ ಸಾಂಸ್ಕೃತಿಕ ಕಲಾ ತಂಡದವರಿಗೂ ಮತ್ತು ಹಾಗೂ ಇಲ್ಲಿ ಬಂದಿರತಕ್ಕಂಥ ಮತ್ತೆ ಸ್ಟೇಜ್ ಮೇಲೆ ಇರತಕ್ಕಂಥ ಗಣ್ಯರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗ ಕವಿ ವಾಚನವನ್ನು ಮಾಡ್ತಿದ್ದೇನೆ. ನನ್ನ ಶೀರ್ಷಿಕೆ ಶಿಕ್ಷಕರ ಬಗ್ಗೆ. ಮನದಲ್ಲಿ ದೊಡ್ಡ ಮನ ಪ್ರೀತಿಲಿ ತುಂಬಿದ ಮನ, ಪ್ರತಿದಿನವೂ ಪ್ರತಿ ಕ್ಷಣವೂ ಶಿಷ್ಯರಿಗಾಗಿ ತಳನಿಸುವ ಮನ. ಕೆಡಕು ದ್ರೋಹ ಅರಿತವರಿಲ್ಲ, ಒಂದೇ ಕುಲ ಒಂದೇ ನೆಲ ಒಂದೇ ಬಾನು ಎಂಬ ಭಾವವ ಶಿಕ್ಷಕರು ಶಿಷ್ಯರ ಮನದಲ್ಲಿ ತುಂಬುವರಲ್ಲ. ಶಿಕ್ಷಣವಿಲ್ಲದ ಜಗತ್ತಿಲ್ಲ. ಶಿಕ್ಷಕರಿಗೆ ಗೌರವಿಸಿದ ಜನರಿಲ್ಲ. ಶಿಕ್ಷಕರು ಶಾಲೆಯಲ್ಲಿ ವಿದ್ಯಾರ್ಥಿಯರ ಮನ ಗೆಲ್ಲುವರಲ್ಲ. ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರು ಉಪನ್ಯಾಸಕರಾಗಿ, ಉಪಕುಲಪತಿಗಳಾಗಿ, ಶಿಕ್ಷಣ ಆಯೋಗದ ಮುಖ್ಯಸ್ಥರಾಗಿ, ಭಾರತದ ರಾಯಭಾರಿಯಾಗಿ ಸೇವೆ ಮಾಡಿದ ಗಣ್ಯರಿಗೆ ಶುಭಾಶಯಗಳು. ರಾಷ್ಟ್ರಪತಿಯಾಗಿ ಅನೇಕ ಬಿರುದು ಮತ್ತು ಪ್ರಶಸ್ತಿಗಳ ಒಲುಮೆ ಪಡೆದ ತಮಗೆ ಶುಭಾಶಯಗಳು. ಲಂಡನ್ ಪ್ರವಾಸದಲ್ಲಿ ಆರ್ಡರ್ ಆಫ್ ಮೆರಿನ್ ಪ್ರಶಸ್ತಿ ಪಡೆದ ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಇವರಿಗೆ ಶುಭಾಶಯಗಳು. ರಾಣಿ ಈಶ್ವರ್ ಅವರಿಗೆ ಧನ್ಯವಾದಗಳು.